ಆರತಿ ಅವರೇ. ವಿಕ್ಕಿ ಏನಪ್ಪ ಬಾಬಾ ಕೂತ್ಕೋ. ಅದಿರಲಿ ಅತ್ತೆ, ಮೊದಲು ಬಂದ ವಿಷಯ ಹೇಳ್ಬಿಡ್ತೀನಿ. ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ. ಆರತಿ ಅವ್ರನ್ನ ಕರಿಬೇಕು ಅಂತ ಏನಿಲ್ಲ, ಏಕೆಂದರೆ ಇದು ಅವ್ರ ಮನೆ ಪಾರ್ಟಿನೇ. ಸೊ ಈ ಮನೆ ಅಳಿಯನಾಗಿ ನಿಮ್ಮನ್ನ ಮಾವನ್ನ ಕರೆಯೋದು ನನ್ನ ಕರ್ತವ್ಯ ಅಲ್ವಾ? ಸೊ ಅದಕ್ಕೆ ನೀವು, ಮಾವ, ನಾದ್ನಿ ಗ್ಯಾಂಗು ಎಲ್ಲರೂ ಬರಬೇಕು, ಮಿಸ್ಸೇ ಮಾಡೋಂಗಿಲ್ಲ. ಆಯ್ತಪ್ಪ, ಖಂಡಿತ ಬರ್ತೀವಿ. ಅಮ್ಮೋ, ಏ ಅಮ್ಮೋ. ವಿಕ್ಕಿ ಅವರೇ, ಅಮ್ಮ ನಿಮ್ಮಮ್ಮ ಹೋದ್ರಲ್ರಿ? ಬಿಡಿ. ಅಮೂಲ್ಯ ಮೇಡಮ್ ಸಹವಾಸ ಮಾಡಿ ನಮ್ಮ ಬಾಸು ಒಳ್ಳೆ ರೊಮ್ಯಾಂಟಿಕ್ ಫೆಲೋ ಆಗಿದ್ರು. ಗ್ಯಾಪಲ್ಲಿ ಸಾಹಿತ್ಯ ಬಂದು ಮತ್ತೆ ನಮ್ಮ ಬಾಸು ಹಳೆ ವೇದಾಂತ ವಸಿಷ್ಠನೇ ಆಗ್ತಾರ ಅಂತ ಡೌಟು. ಮೈಂಡ್ ವಾಯ್ಸ್ಗೆ ಬೈಕೊಂಡಿದ್ದು ಸಾಕು, ಹೋಗ ಅಮೂಲ್ಯನ್ ಕರೀರಿ. ಒಂದ್ಸಲ ಅಲ್ಲ ಬಾಸ್, 100 ಸಲ ಬೇಕಾದ್ರೂ ಕರಿತೀರಿ. ಚೆನ್ನಾಗಿದ್ರಲ್ರಿ, ಯಾಕ್ರಿ ಹೀಗೆ ನಗ್ತಿದ್ದೀರಾ? ಬಾಸ್ ಕರೆದ್ರ? ಅಮೂಲ್ಯ, ಶ್ರೀಕಾಂತ ಬಾಸ್ ಎಲ್ರಿಗೆ ಹೋಗ್ತಿದ್ದೀರಾ? 2 ಪಾರಿವಾಳಗಳ ಮಧ್ಯೆ ಭೂಮಿಗೇನು ಕೆಲಸ ಬಾಸ್? ಸಂಜೆ ಪಾರ್ಟಿಗೆ ನಿಮ್ಮ ಮನೆಯವನ್ನೆಲ್ಲ ಕರ್ಕೊಂಡು ಬಂದ್ಬಿಡು. ಏನು ರಿಪ್ಲೈ ಇಲ್ವಲ್ಲ? ಸರಿ ಅಂತ ಸಿಗ್ನಲ್ ಮಾಡಿದ್ನಲ್ಲ. ಒಂದು ಮಾತಾಡಿದ್ರೆ 100 ಮಾತಾಡೋರು ಸೈನ್ ಲ್ಯಾಂಗ್ವೇಜಲ್ಲಿ ರಿಪ್ಲೈ ಮಾಡಿದ್ರೆ ಯಾರು ಗೊತ್ತಾಗುತ್ತೆ? ಯಾಕೊಂಥರ ಇದೆಯಾ? ಹಾಗೇನೂ ಇಲ್ಲ ಬಾಸ್, ನೀವು ಇದನ್ನೇ ಹೇಳೋಕೆ ಕರೆದಿದ್ರೆ ನಾನು ಹೊರಡ್ತೀನಿ, ಕೆಲಸ ಇದೆ. ಹಲೋ, ಹೇಳಿತ್ತೆ. ಆ ಭಿಕಾರಿ ಪರಿಮಳ ಕಡೆಯವ್ರಿಗೆ ಅವಮಾನ ಮಾಡ್ತೀನಿ. ಆ ಅಮೂಲ್ಯನ ಕೆಲಸದವಳ ಥರ ಟ್ರೀಟ್ ಮಾಡಿ ಅವಳ ಪ್ಲೇಸ್ ಏನು ಅಂತ ಗೊತ್ತಾಗೋ ಹಾಗೆ ಮಾಡೋಕ್ಕೆ ಎಲ್ಲ ಪ್ಲ್ಯಾನು ರೆಡಿಯಾಗಿದೆ. ಈ ಮಧ್ಯದಲ್ಲಿ ನಾನು ಏನೇನೋ ಮಾಡ್ತೀನಿ ಅಂತ ಹೋಗಿ ನನ್ನ ಪ್ಲ್ಯಾನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಬೇಡ. ಅತ್ತೆ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಹೊರತು ನಿಮ್ಮ ಪ್ಲ್ಯಾನ್ ಹಾಳಾಗೋ ಥರ ಅಂತೂ ನಡ್ಕೊಳ್ಳಲ್ಲ. ಅದರಲ್ಲೂ ನಿಮ್ಗೆ ಇನ್ಫಾರ್ಮ್ ಮಾಡಿದೆ ನಾನು ಯಾವ ಕೆಲಸನೂ ಮಾಡಿಲ್ಲ. ಹೌದಾ? ವಿಕ್ಕಿಗೆ ಮತ್ತೆ ಬರೋ ಥರ ಮಾಡಿ ನೀನು ಅವನನ್ನು ಮದುವೆ ಆಗೋಕ್ಕೆ ಹೊರಟಿದ್ದು ನನಗೆ ಗೊತ್ತಿಲ್ಲ ಅಂದ್ಕೊಂಡ್ಯಾ? ಮತ್ತೆ ಅದು ನನ್ನ ಹೆಸರು ಸುಹಾಸಿನಿ ವಸಿಷ್ಠ. ಅವತ್ತು ಆರತಿ ಮದುವೆ ತಡಿಲಿಲ್ಲ ಅಂದಿದ್ರೆ ನಾನು ತಡೀತಿದ್ದೆ. ನಿಂದು ಬಿಸಿ ರಕ್ತ, ಆವೇಶ ಜಾಸ್ತಿ, ಬುದ್ಧಿ ಕಡಿಮೆ. ನೋಡು, ಎಷ್ಟು ದಿನ ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿರ್ಬೋದು, ಹಾಗಂತ ದುಡುಕ್ಬಾರ್ದು. ನಾನು ವಿಕ್ಕಿ ಅವ್ರನ್ನ ತುಂಬ ಪ್ರೀತಿಸ್ತೀನಿ ಅತ್ತೆ, ಅದಕ್ಕೆ. ಶಟ್ ಅಪ್. ಗೊತ್ತಿರೋದನ್ನೇ ಪದೇ ಪದೇ ಹೇಳಬೇಡ. ಪದೇ ಪದೇ ತಪ್ಪು ಮಾಡ್ತಾ ಇದ್ರೆ ತಪ್ಪು ಮಾಡೋರು ಅಂತ ನಮ್ಮ ಕುತ್ತಿಗೆಗೆ ಬೋರ್ಡ್ ನೇತು ಹಾಕ್ತಾರೆ. ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿದ್ರೆ ನಿನಗೆ ವಿಕ್ಕಿ ಜೊತೆ ಮದುವೆ ಮಾಡಿಸ್ತೀನಿ. ಅದನ್ನು ಬಿಟ್ಟು ನೀನು ಬೈಪಾಸ್ ದಾರಿ ಹುಡುಕಿದ್ರೆ ವಿಕ್ಕಿಗೆ ನಾನು ಬೇರೆ ಹುಡುಗಿನ ಹುಡುಕ್ಬೇಕಾಗತ್ತೆ. ಹುಷಾರ್. ಇಲ್ಲ ಅತ್ತೆ, ಆಗಿದ್ದಾಗೋಯ್ತು, ಇನ್ಮೇಲೆ ಯಾವತ್ತೂ ಈ ಥರ ಮಾಡಲ್ಲ. ನಿಜವಾಗ್ಲೂ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ, ಪ್ಲೀಸ್ ಅತ್ತೆ. ಒಪ್ಪಿಗೆ ಬರೀ ಮಾತಲ್ಲಿ ಸಿಕ್ಕರೆ ಸಾಲದು, ಕೃತಿನಲ್ಲೂ ಕಾಣಿಸ್ಬೇಕು. ಇಷ್ಟು ದಿನ ನನ್ನ ಜೊತೆನೇ ಇದ್ದು ಇವ್ರಿಗೆ ಬೇಕಾಗಿರೋ ಥರ ಯೂಸ್ ಮಾಡಿಕೊಂಡು ಇವಾಗ ನನಗೇನೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಕೆಲ್ಸಕ್ಕೆ ಬಾರ್ದಿರೋ ತಮ್ಮನ್ನ ತಮ್ಮ ಅಂತನೂ ನೋಡದೆ ಓಡಿಸಿರೋದು ನೋಡಿದ್ರೇ ಗೊತ್ತಾಗಲ್ವಾ? ನೋಯ್ತಿದೆ, ವಾಟ್? ಕೈ ನೋಯ್ತಿದೆ.
ಯಾಕೆ ಕೋಪ ಮಾಡ್ಕೊಂಡು ಹೋಗ್ತಿದ್ಯಾ? ನಾನೇನು ಮಾಡಿದೆ? ನೀವೇನೋ ಮಾಡಿದ್ರಿ ಅಂತ ನಾನೆಲ್ಲ ಹೇಳಿದೆ. ನನಗೆ ಕೆಲಸ ಇದೆ ಅಂತ ನಾನು ಹೋಗ್ತಿರೋದು. ಈ ಆಫೀಸಿಗೆ ನಾನೇ ಬಾಸ್. ಇಲ್ಲಿ ಏನು ಕೆಲಸ ಇದೆ ಇಲ್ಲ ಅಂತ ನನಗೆ ಗೊತ್ತಿರಲ್ವಾ? ಪ್ರಾಜೆಕ್ಟ್ ಎಲ್ಲ ಮುಗ್ದಿದೆ. ಇನ್ನೇನು ಕೆಲಸ ಇರುತ್ತೆ ನಿನಗೆ? ಹುಡುಗಿರಂದ್ರೆ ಆಗಲ್ಲ ಅಂತೀರ, ಆಮೇಲೆ ನನ್ನ ಕೈ ಹಿಡ್ಕೊಳ್ತೀರ. ನೀವೇನು ಅಂತಲೇ ಅರ್ಥ ಆಗಲ್ಲ. ನಾನಿಲ್ಲಿ ಅಡ್ಮಿನ್. ಪ್ರಾಜೆಕ್ಟ್ ಮುಗ್ದಿದೆ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಪ್ರತಿದಿನ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಅದು ನಿಮಗೆ ಗೊತ್ತಿಲ್ವಾ? ಅದು ಅಲ್ಲದೆ ಸಣ್ಣ ಪುಟ್ಟ ಕೆಲಸನೆಲ್ಲ ನಿಮ್ಗೆ ಹೇಳೇ ಮಾಡಬೇಕಾ? ನೀವು ಕರೆದ್ರಿ ಬಂದೆ, ವಿಷಯ ಹೇಳಿದ್ರಿ ಕೇಳಿಸ್ಕೊಂಡೆ, ಅದು ಮುಗೀತು ಹೊರಟೆ. ನೀವು ನನ್ನ ಬಾಸ್. ಅದಕ್ಕೂ ಮಿಗಿಲಾಗಿ ನಮ್ಮ ಅಕ್ಕನ ಭಾವ ನೀವು ಅಷ್ಟೇ. ಅದಕ್ಕೂ ಮೀರಿ ನಾನು ನಿಮ್ಮ ಹತ್ರ ಮಾತಾಡೋದೇನಿರುತ್ತೆ ಹೇಳಿ? ಅದಕ್ಕೆ ಹೊರಟೆ. ಏನು ತಪ್ಪು? ನಾನು ಮಾತಾಡದೇ ಇದ್ರೂ ಆಗಲ್ಲ, ನಾನು ಮಾತಾಡಿದ್ರೂ ಆಗಲ್ಲ ಅಲ್ವಾ? ಇಲ್ಲ, ನೀನು ಹೇಳಿದೆ ಕರೆಕ್ಟ್. ಹೋಗು. ಅದ್ಯ ಇಲ್ಲಿ ಈ ರೀತಿ ವೇಟ್ ಮಾಡೋ ಅವಶ್ಯಕತೆ ಏನಿದೆ? ಮನೇಲೆ ಮಾತಾಡ್ಬೋದಿತ್ತಲ್ಲ? ಮನೇಲಿ ಮಾತಾಡೋದು ಅಷ್ಟು ಈಸಿ ಅಲ್ಲ. ಯಾರು ಕೇಳಿಸ್ಕೊಳ್ತಾರೆ. ನೀವು ಅಣ್ಣ ಹತ್ರ ಮಾತಾಡಿದ್ರಾ? ನನಗವ್ರನ್ನ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ಅವರು ಆಫೀಸಿಂದ ಹೋಗ್ಬಿಟ್ಟಿದ್ರು. ಮೇ ಬಿ ಸಾಹಿತಿನ ಜೊತೆ ಹೋದ್ರು ಅನ್ಸುತ್ತೆ. ಹಲೋ, ಯಾಕೆ ಹಾಗೆ ಗುರಾಯಿಸ್ತಾ ಇದೆಯಾ? ಸಾಹಿತಿನ ಜೊತೆ ಹೋಗಿರೋದು ನಿಮ್ಮ ಅಣ್ಣ, ನಾನಲ್ಲ. ನಿಮಗೆ ನಾನು ಹೇಳಿದ ಒಂದು ಕೆಲಸನೂ ಮಾಡೋಕ್ಕಾಗಿಲ್ಲ ಅಲ್ವಾ? ಇವಾಗ ಅಣ್ಣನ ಬಗ್ಗೆ ಏನೇನೋ ನಾನ್ಸೆನ್ಸ್ ಮಾತಾಡ್ತೀರಾ? ನೀನು ಮಾತ್ರ ನಿನಗೆ ಬೇಕಾದಾಗೆಲ್ಲ ನಿಮ್ಮ ಅಣ್ಣನ ಬೈಬೋದಾ? ನಾನು ಮಾತ್ರ ಏನು ಹೇಳೋ ಹಾಗೆ ಅಲ್ವಾ? ನನಗೂ ರಿಲೇಟಿವ್, ನನಗೂ ಸ್ವಾತಂತ್ರ್ಯ ಇದೆ. ಇಂಥ ಭಾಷಣಕ್ಕೇನು ಕಮ್ಮಿ ಇಲ್ಲ ನೀವು. ಅಲ್ಲ, ಇದ್ದಕ್ಕಿದ್ದಾಗೆ ನನ್ನ ಮೇಲೆ ಯಾಕೆ ರೇಗಾಡ್ತಿದ್ಯಾ? ಸಿಚುಯೇಷನ್ ಏನು ಅಂತ ಹೇಳಿದಾನೆ? ಅದನ್ನೆಲ್ಲ ಯಾವಾಗ ಕೇಳಿಸ್ಕೊಂಡು ಬಂದ ನೋಡು ಇನ್ನೊಬ್ಬ ಭೂಪ. ಪಾಪ ಅಣ್ಣ ಹತ್ರ ಮಾತಾಡ್ದ್ಯಾ? ಆ್ಯಕ್ಚುಲಿ ನಾವು ಮಾತಾಡೋಣ ಅಂತಾನೆ ಹೋದ್ವಿ. ಅಷ್ಟರಲ್ಲಿ ಅಗ್ರಜ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಬಿಟ್ಟ. ಅವನು ಕೋಪ ಬಂದ್ರೆ ಹೆಂಗೆ ಅಂತ ನಿನಗೆ ಗೊತ್ತಲ್ಲ. ಇಲ್ಲೇನು ನಡೀತಿದೆ? ಏನು ಮಾತುಕತೆ? ವೇದಾಂತ್ ಬಾಬುಗೆ ಯಾಕೆ ಕೋಪ ಬಂತು? ಈ ನಿನ್ನ ಮುದ್ದು ಅಣ್ಣನ ಹೆಂಡತಿ ಅವಳು ದೊಡ್ಡಣ್ಣನ ಮನಸ್ಸಲ್ಲಿರೋ ಫೀಲಿಂಗ್ಸ್ ಏನು ಅಂತ ರಿಯಲೈಸ್ ಮಾಡೋದಕ್ಕೆ ನಮಗೆಲ್ಲ ಟಾಸ್ಕ್ ಕೊಟ್ಟಿದ್ದಾಳೆ. ಅದಕ್ಕೆ ಯಾಕೆ ಸಾರ್ಥಕ್ ಹೆಂಡತಿ ಅಂತ ಹೇಳ್ತೀಯಾ? ನಿನ್ನ ತಂಗಿ ಅಲ್ವಾ? ಅಗ್ರಜನ್ ಮ್ಯಾಟ್ರ್ ಬಂದ್ರೆ ಸಾಕಲ್ವಾ? ಚಾಮುಂಡಿ ಆಗ್ಬಿಡ್ತೀಯಾ? ಈ ನಿಮ್ಮ ಟಾಸ್ಕು ಮಾತುಕತೆ ಎಲ್ಲ ಯಾವ ಪ್ರಯೋಜನಕ್ಕೂ ಬರಲ್ಲ ಅನ್ಸುತ್ತೆ. ಏನು ಹೇಳ್ತಾ ಇದೀಯ ಆರ್ತಿ? ಅಮ್ಮು ಇದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾಳೆ. ಅವಳ ಮನಸ್ಸಲ್ಲಿರೋ ಭಾವನೆಗಳನ್ನು ಸುಟ್ಟಾಕ್ಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ. ಬಟ್ ಅವಳು ವಿಕ್ಕಿ ಅವರೇ, ನೀವು ಅವಳನ್ನ ಸ್ವಲ್ಪ ದಿನದಿಂದ ನೋಡ್ತಿದ್ದೀರಾ. ಆದರೆ ನಾನು ಅಣ್ಣ ಅವಳನ್ನ ಚಿಕ್ಕವಳಿದ್ದಾಗಿಂದನೂ ನೋಡ್ತಾ ಇದ್ದೀವಿ. ವೇದಾಂತ್ ಬಾಬಾ ಅವತ್ತು ಸಾಹಿತ್ಯನ ಮದುವೆ ಆಗ್ತೀನಿ ಅಂತ ಹೇಳ್ದಾಗಿಂದ ಅವಳ ಮುಖದಲ್ಲಿ ಒಂದು ಸಣ್ಣ ನಗು ಕೂಡ ಕಾಣಿಸ್ತಿಲ್ಲ ಗೊತ್ತಾ? ಅವಳು ಹಾಗಿದ್ರೆ ನೋಡೋಕ್ಕಾಗಲ್ಲ ಆರ್ತಿ. ಅಣ್ಣ ಹಾಗಿರೋದು ಅವಳು ಅಲ್ವೇ ಅಲ್ಲ. ಆದರೆ ಹಾಗಾಗಿರೋದು ನಿಜ. ಅದಕ್ಕೆ ನನಗೆ ನನ್ನ ತಂಗಿ ವಾಪಸ್ ಬೇಕು. ಅವಳ ಜೀವನ ಮುಖ್ಯ ಅಷ್ಟೇ ನನಗೆ. ಅದಕ್ಕೆ ತಾನೇ ನಾನು ಇಷ್ಟು ದಿನ ತಲೆ ಕೆಡ್ಸ್ಕೊಂಡಿರೋದು. ಅವಳ ಸ್ಮೈಲ್ ವಾಪಸ್ ಬಂದೇ ಬರುತ್ತೆ. ಇದು ನನ್ನ ಪ್ರಾಮಿಸ್. ಹೌದೌದು, ಆದ್ಯ ಹೇಳಿದ್ಮೇಲೆ ಮುಗೀತು. ನಾನು ಆರ್ತಿಗೆ ಪ್ರಾಮಿಸ್ ಮಾಡಿದ್ದೀನಿ. ಈಗ ಅದನ್ನು ಫುಲ್ಫಿಲ್ ಮಾಡೋದು ನಿಮ್ಮಿಬ್ಬರು ರೆಸ್ಪಾನ್ಸಿಬಿಲಿಟಿ. ಅಣ್ಣ ಹತ್ರ ಮಾತಾಡಿ ಅಷ್ಟೇ. ಅಲ್ಲ ಅದು ಹಾಂ ಆಯಿತು ಬಿಡಿ, ನೀವು ಹೇಳಿದ್ಮೇಲೆ ಮುಗೀತು. ಅಣ್ಣ ಕಮಕ್ ಕಿಮಕ್ ಅಂದ್ರೆ ಒಪ್ಕೊಂಡ್ಬಿಟ್ನಲ್ಲ. ಅದಕ್ಕೆ ಸುಮ್ಮನೆ ನಾ ಆರ್ತಿ ಹಾಗೆ ಟ್ರೈನ್ ಮಾಡಿದ್ದೀನಿ. ನೀನು ಬಾವ ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ಆ ಟ್ರೈನಿಂಗ್ ಎಲ್ಲ ನಮ್ಮ ಆರ್ತಿಗೆ ಹೇಳ್ಕೊಡ್ಬೇಡ ಅಷ್ಟೇ. ನನ್ನ ಆರ್ತಿ ಸಾಫ್ಟಾಗಿ ಸ್ವೀಟಾಗಿ ಹೀಗೆ ಇರಬೇಕು. ಅದೇ ನನಗಿಷ್ಟ. ಅದೇ ಪ್ರಾಬ್ಲಮ್ ಅಣ್ಣ. ಆರ್ತಿ ಸ್ವಲ್ಪ ಜೋರಾದ್ರೆ ಎಲ್ಲಾನು ಸರಿ ಹೋಗುತ್ತೆ. ಆರ್ತಿ ಅವರೇ ಬನ್ನಿ, ನಾನು ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಇವಳು ನಿಮ್ಮ ಇನ್ನೋಸೆನ್ಸ್ನ ಹಾಳು ಮಾಡ್ಬಿಡ್ತಾಳೆ. ಇರಪ್ಪ, ನಾನು ಸ್ವಲ್ಪ ಕೆಲಸ ಇದೆ, ಶಾಪಿಂಗಿಗೆ ಹೋಗಿ ಬರ್ತೀನಿ. ನಾನೇ ಆಮೇಲೆ ಡ್ರಾಪ್ ಮಾಡ್ತೀನಿ, ಓಕೆನಾ? ನಾವು ಯಾವುದಕ್ಕೆ ತಾನೇ ಇಲ್ಲ ಅಂದಿದ್ದೀವಿ, ಎಲ್ಲ ಅದಕ್ಕೂ ಎಸ್ಸೆ. ಈ ಡ್ರಾಮಾ ಎಲ್ಲ ಬೇಡ. ಇಬ್ರು ಪ್ರಾಮಿಸ್ ಉಳಿಸ್ಕೊಳ್ಳೋದ್ ಬಗ್ಗೆ ಯೋಚನೆ ಮಾಡಿ ಅಷ್ಟೇ.
ಖಂಡಿತ ಪ್ರಯತ್ನ ಮಾಡ್ತೀವಿ ಡಿಯರ್. ಪ್ರಯತ್ನ ಅಲ್ಲ, ಕೆಲಸ ಆಗಲೇಬೇಕು. ಇಲ್ಲ ಅಂದರೆ ರೂಮಿಂದ ಹೊರಗೆ, ಗೊತ್ತಲ್ಲ. ವಿಕ್ಕಿ ಅವರೇ, ವೇದಾಂತ್ ಬಾಬನ್ ಹತ್ರ ಮಾತಾಡಿ. ಇಲ್ಲ ಅಂದರೆ ಇಲ್ಲ ಅನ್ನೋದಕ್ಕೆ ನಾವೀಗಲೂ ರೂಮಿಂದ ಆಚೆನೇ ಅಲ್ವಾ? ಇಲ್ಲ ಅಂದರೆ ಗುಡ್ ನೈಟ್ ಕಾಲ್ಸ್ ಕ್ಯಾನ್ಸಲ್ ಆಗುತ್ತೆ. ಆಮೇದ ಅಮೂಲ್ಯ ಸ್ಮೈಲ್ ಮಾಡ್ತಾಳೆ ಅಂತ ಆರ್ತಿಗೆ ಪ್ರಾಮಿಸ್ ಮಾಡಿದ್ದು ಆದ್ಯ, ಆದರೆ ಅದನ್ನು ಫುಲ್ಫಿಲ್ ಮಾಡಬೇಕಾಗಿರೋ ನಾವು. ಬಟ್ ಹೇಳಿಲ್ವಾ ಬಾವ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ. ನಮ್ಮ ಹುಡುಗಿ ಹೆಂಗೋ ಮುದ್ದಾಗಿ ನಿಯತ್ತಾಗಿ ಸಾಫ್ಟ್ ಆಗಿದ್ಲು. ನನ್ನ ತಂಗಿ ಸವಾಸ ಮಾಡಿ ಅದು ಹೇಗಾಗ್ತಾಳೋ. ಬನ್ನಿ, ಗಂಜನ್ಮ ಏನೂ ಮಾಡೋಕ್ಕಾಗಲ್ಲ. ಪಟ್ಟಿ ಮಾಡ್ಕೊಳ್ಳೋವಾಗಲೇ ಎಲ್ಲ ಮರ್ತು ಹೋಗ್ತೀನಪ್ಪ. ಏನು ಮಾಡೋಕ್ಕಾಗುತ್ತೆ? ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕು. ಎಲ್ಲಿ ನೆನಪಿರುತ್ತೆ? ಎರಡು ಚಿಕ್ಕೋಕ್ಕಂತೂ ಜವಾಬ್ದಾರಿನೇ ಇಲ್ಲ. ಅಲ್ಲ, ಹಾಲು ತೊಗೊಂಬನ್ನಿ ಅಂದರೆ ಆ ಬಾತ್ರೂಮ್ ಜಗಳನ ನೆಪ ಇಟ್ಕೊಂಡು ಓಡೋಗ್ಬಿಟ್ಟಿದ್ದಾವೆ. ನಾನು ಸುಮ್ಮನೆ ಬಿಡ್ತೀನಾ? ಆಮೇಲೆ ವಿಚಾರಿಸ್ಕೊತೀನಿ. ಪಾಪ ಅಮ್ಮು ಆರತಿ ಎಲ್ಲ ಕೆಲಸ ಮಾಡ್ತಾರೆ ಅಂತ ಇವು ಕೊಬ್ಬು. ಅಮ್ಮ ತಗೊಳ್ಳಿ. ಏನಪ್ಪ ಇದನ್ನೆಲ್ಲ ನೀನು ತಂದ್ಯಾ? ಹ್ಞೂ ಅಮ್ಮ. ನೀನು ಡಿಪೋಗೆ ಹೋಗಿದ್ಯಾ ಅಂದ್ಕೊಂಡೆ. ಇದನ್ನೆಲ್ಲ ಯಾಕಪ್ಪ ತರಕ್ಕೆ ಹೋದೆ? ನಾನೇನೋ ದೊಡ್ಡ ಕೆಲಸ ಮಾಡ್ತೀನಿ ಅನ್ನೋ ಥರ ಹೇಳ್ತಿದ್ದೀರಾ. ಇದರಲ್ಲೇನು ಮಹಾ ಇದೆ? ಹಾಗಲ್ಲಪ್ಪ, ಇದನ್ನೆಲ್ಲ ಪಟ್ಟಿ ಮಾಡ್ಕೊಂಡು ನಾನೇ ತರಕ್ಕೆ ಹೊರಟಿದ್ದೆ. ಅದು ಸರಿ, ಇದೆಲ್ಲ ನನಗೆ ಬೇಕು ಅಂತ ನಿನಗೆ ಹೇಗೆ ಗೊತ್ತಾಯಿತು? ನಾನು ಸ್ನಾನಕ್ಕೆ ಹೋಗುವಾಗ ನೀವು ಹಾಲು ಬೇಕು ಅಂದಿದ್ದು ಕೇಳಿಸ್ತು. ಹಾಗೆ ಅಂಕಲ್ಗೆ ವಾಂಗಿಬಾತ್ ಇಷ್ಟ, ಅದನ್ನ ಮಾಡಬೇಕು ಅಂದಿದ್ದು ಕೇಳಿಸ್ತು. ಹಾಲು ತರಕ್ಕೆ ಹೋದ್ನಲ್ಲ, ಹಾಗೆ ಬದನೆಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತರಕಾರಿ ತಗೊಬಂದೆ ಅಷ್ಟೇ. ರಿಪ್ಲೈ ಮಾಡೋದಕ್ಕೇನು ರೋಗ ಇವಳಿಗೆ? ಇವಳನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಹೇಗೆ? ಇವಳ ಹತ್ರ ನಾನು ಮೊದಲಿನ ಥರ ಜಗಳ ಮಾಡೋಣ. ಇತ್ತೀಚೆಗೆ ಇವಳಿಗೆ ಹರ್ಟ್ ಆಗಿರೋ ರೀತಿ ನಡ್ಕೊಂಡಿರೋದು ಕೂಡ ನೆನಪಿಲ್ಲ ಏನು? ನಾನು ಆ ರೀತಿ ಖಂಡಿತವಾಗ್ಲೂ ನಡ್ಕೊಂಡಿಲ್ಲ. ಇವತ್ತು ಯಾಕೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ? ಬೇಗ ಬಟ್ಟೆ ಹಾಕ್ರಪ್ಪ. ಅಮೂಲ್ಯ ಮೇಡಮ್ ನೋಡಿದ್ರೆ ಆಮೇಲೆ ಕ್ಲಾಸ್ ತಗೋತಾರೆ. ಅಂದರೆ ಅಮೂಲ್ಯ ಆಲ್ರೆಡಿ ರೀಚ್ ಆಗಿದ್ದಾಳ? ಅಯ್ಯೋ ಅಣ್ಣ, ಸ್ವಲ್ಪ ಹುಷಾರಾಗಿ ಮಾಡಬಾರ್ದು. ಇದೆಲ್ಲ ಕಾಸ್ಟ್ಲಿ ಐಟಮ್ಸು. ಪಾರ್ಟಿ ಶುರು ಆಗೋಕೆ ಇನ್ನೂ 2 ಗಂಟೆ ಇದೆ. ಅರ್ಥ ಆಗುತ್ತೆ, ಹಾಗಂತ ಅರ್ಜೆಂಟ್ ಮಾಡಿದ್ರೆ ಲಾಸ್ ಆಗುತ್ತಲ್ವಾ? ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ ಅಣ್ಣ. ಸಾರಿ ಮೇಡಮ್, ಗೊತ್ತಾಗಲಿಲ್ಲ. ಎಲ್ಲಿ ನೀವು ನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತೀರಿ ಅಂದ್ಕೊಂಡೆ ಮೇಡಮ್. ಯಾಕಣ್ಣ ಹಾಗೆ ಅಂದ್ಕೊಳ್ತೀರಾ? ನೀವೇನು ಬೇಕು ಅಂತ ತಪ್ಪು ಮಾಡ್ತೀರಾ? ಇನ್ನೊಬ್ರು ತಪ್ಪು ಮಾಡಿದಾಗ ಅದಕ್ಕೆ ಬೈಯೋದು, ಶಿಕ್ಷೆ ಕೊಡೋದು ಸುಲಭ ಅಣ್ಣ. ಆದರೆ ಒಂದ್ಸಲ ನಾವು ಅವ್ರ ಜಾಗದಲ್ಲಿ ನಿಂತು ನೋಡಿದಾಗಲೇ ಅರ್ಥ ಆಗೋದು ನಿಜವಾದ ಪರಿಸ್ಥಿತಿ ಏನು ಅಂತ. ಸರಿ, ಹೋಗಿ ಕೆಲಸ ಮಾಡಿ. ಹುಷಾರು.
ಆಗ್ಲಿಂದ ಮೆಸೇಜ್ ಮಾಡ್ತಿದ್ದೀನಿ. ಇಲ್ಲೇ ದಿನ ಅಂತ ಹೇಳೋದಕ್ಕೆ ಏನು ದಾಡಿ ನಿನಗೆ? ಇದು ಮನೆ ಫಂಕ್ಷನ್, ಎಂಜಾಯ್ ಮಾಡಿ. ಯಾಕೆ ಕೆಲಸ ಮಾಡ್ತಿದ್ಯಾ? ಕೆಲಸ ಮಾಡೋಕ್ಕೆ ನಾನೇ ಹೇಳಿದ್ದು ವೇದಾಂತ್. ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊ ಅಂತ ನಾನೇ ಹೇಳಿದ್ದೆ. ಲಾಸ್ಟ್ ಟೈಮ್ ದೀಪಾವಳಿ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ಲು, ನಾನು ನೋಟಿಸ್ ಮಾಡಿದ್ದೆ. ಅದಕ್ಕೆ ನಿನ್ನ ಹತ್ರ ಏನೂ ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ. ಬಟ್ ಶೀಸ್ ಫ್ಯಾಮಿಲಿ ಮಾ, ಅವಳು ನಮ್ಮೆಲ್ಲರ ಥರ ಎಂಜಾಯ್ ಮಾಡಬೇಕು. ನಾನೇನು ಇವಳನ್ನ ಕೆಲಸದವಳು ಅನ್ನ ಅಲ್ವಾ ಅಮೂಲ್ಯ? ದೀಪಾವಳಿ ಫಂಕ್ಷನ್ ಥರನೇ ಈ ಪಾರ್ಟಿ ಕೂಡ ಸಕ್ಸಸ್ ಆಗಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಅಲ್ಲ, ಇವಳಲ್ಲಿರೋ ಟ್ಯಾಲೆಂಟ್ ಗುರ್ಸಿದ್ರೆ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಹಾಗಲ್ಲಮ್ಮ ವೇದಾಂತ್, ಇದು ಮನೆ ಫಂಕ್ಷನ್ ಅಂತ ನೀವೇ ಹೇಳಿದ್ರಲ್ವಾ? ಮನೆ ಫಂಕ್ಷನಲ್ಲಿ ಮನೆಯವ್ರು ಎಂಜಾಯ್ ಮಾಡ್ತಿರೋದಲ್ಲ, ಬದಲಾಗಿ ನಾವು ಇನ್ವೈಟ್ ಮಾಡಿರೋರು ಇಲ್ಲಿ ಎಂಜಾಯ್ ಮಾಡೋ ಥರ ನೋಡ್ಕೋಬೇಕು. ಸುಹಾಸಿನಿ ಆಂಟಿ ಹೇಳಿದ್ದನ್ನು ನಾನೇ ಒಪ್ಕೊಂಡು ಮಾಡ್ತಿದ್ದೀನಿ. ನನಗೆ ಇದರಲ್ಲಿ ಖಂಡಿತ ಖುಷಿ ಇದೆ. ಎಸ್, ಶಿ ಇಸ್ ರೈಟ್. ನಮ್ಮನೆ ಫಂಕ್ಷನಲ್ಲೆಲ್ಲ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ನಿನಗೆ ಜ್ಯೂಸ್ ಅರೇಂಜ್ ಮಾಡ್ತೀನಿ. ವಿಕ್ಕಿ ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ನಾನು ಅವ್ರ ಜೊತೆ ಹೋಗ್ ಬರ್ತೀನಿ. ಮತ್ತೆ ಅತ್ತೆ ಕೋಪ ಮಾಡ್ಕೊಂಡ್ರೆ ಕಷ್ಟ. ಸುಮ್ಮನೆ ಕಿರ್ಚಾಡ್ಬೇಡಿ. ನಾನು ಮನೆಗೆ ಬಂದಿದ್ದೀನಿ, ಅದೇ ರೂಮ್ಗೆ ಬಂದಿದ್ದೀನಿ ಅಂತ ಅತ್ತೆ ಗೊತ್ತಿಲ್ಲ. ಸುಮ್ಮನೆ ವಟ ಅನ್ಬೇಡಿ. ಆಮೇಲೆ ಮದುವೆಗೆ ಮುಂಚೆನೆ ರೂಮ್ಗೆ ಹೋಗಿದ್ದಾನೆ ಅಂತ ಗಾಸಿಪ್ ಆಗಿಬಿಡುತ್ತೆ. ಓಹ್ ಸಾರಿ. ನೀವು ಇಲ್ಲೇನು ಮಾಡ್ತಿದ್ದೀರಾ? ನಾನು ರೂಮಿಗೆ ಬಂದಾಗ ನೀವು ರೂಮಲ್ಲಿ ಇರಲಿಲ್ಲ. ಅದು ಯಾವಾಗ ಬಂದ್ರಿ? ಮಂಚದ ಕೆಳಗಡೆ ಔಸ್ಕೊಳ್ಳೋದು ಅಭ್ಯಾಸ ಹೋಗಿದೆ. ಮುದ್ದು ಬಂಗಾರ ಕೋಪ ಮಾಡ್ಕೊಂಡ್ರು ಸುಂದ್ರಿನೇ ನಮ್ಮ ಡೊನಾಲ್ಡ್ ಡಕ್. ಡೊನಾಲ್ಡ್ ಡಕ್ಕ? ಅದಿತಿ ನಿಮಗೂ ಹೇಳ್ಕೊಟ್ಬಿಟ್ಲಾ? ಇದಕ್ಕೇನು ಕಮ್ಮಿ ಇಲ್ಲ. ಅದೆಲ್ಲ ಬಿಡಿ, ಭಾವನ ಹತ್ರ ಮಾತಾಡಿದ್ರೆ ಅದನ್ನ ಹೇಳಿ. ಇದು ಒಳ್ಳೆ ಕತೆ ಆಯ್ತಲ್ಲ. ಅಗ್ರಸನ ಹತ್ರ ನಾರ್ಮಲ್ ವಿಚಾರ ಮಾತಾಡೋದೇ ಕಷ್ಟ. ಅಂಥದ್ರಲ್ಲಿ ಲವ್ ಮ್ಯಾಟ್ರ್ ಮಾತಾಡೋ ಅಂದ್ರೆ ಈಸಿಯಾಗಿ ಆಗ್ಬಿಡುತ್ತಾ? ಅಂದ್ರೆ ನೀವಿನ್ನೂ ಭಾವನ ಹತ್ರ ಮಾತಾಡಿಲ್ಲ ಅಲ್ವಾ? ಆಕ್ಚುಲಿ ಹೇಳಿಲ್ಲ, ಬಟ್ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ರೊಮ್ಯಾನ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ವಿಕ್ಕಿ ಅವರೇ, ತುಂಬಾ ಪೋಲಿ ಆಗಿದ್ದೀರಾ ನೀವು. ಯಾರು ಬಂದ್ರೆ ನಾನು ಮ್ಯಾನೇಜ್ ಮಾಡ್ತೀನಿ ರೀ, ಡೋಂಟ್ ವರಿ. ಹಾಸಿಗೆ ಒಳಗಡೆ ಬಚ್ಚಿಟ್ಕೊಳ್ತೀನಿ. ಅತಿ ಆಯ್ತು ನಿಮ್ದು. ನಡೀರಿ ನೀವು, ನಡೀರಿ. ಕಳ್ಳನ ಥರ ರೂಮಿಗೆ ನುಗ್ಗಿದ್ದೀರಾ ಅಲ್ವಾ? ನನ್ನ ರೂಮಿಗೆ ಬಂದೋಳೆ ಸೀರೆ ಉಟ್ಕೊಂಡಿದ್ರೆ ಅಷ್ಟೇ ನನ್ನ ಕತೆ. ನಡೀರಿ ರೀ. ಇಷ್ಟೆಲ್ಲ ಎಫರ್ಟ್ ಹಾಕಿ ಅಟ್ಲೀಸ್ಟ್ ಒಂದು ಕಿಸ್ಸು ಇಲ್ಲ ಅಂದ್ರೆ ಏನು? ವಿಕ್ಕಿ ಅವರೇ, ಅತಿ ಆಯ್ತು ನಿಮ್ದು. ಹೋಗಿ ಮೊದಲು. ಹಲೋ ಬಾಸ್, ಯಾಕೆ ನನ್ನ ಫಾಲೋ ಮಾಡ್ತಿದ್ದೀರಾ? ನಾನೇನ ಹತ್ರ ಮಾತಾಡಬೇಕು. ನಾನು ನಿಮ್ಮ ಎಂಪ್ಲಾಯೀಸ್ ಥರ ಡ್ಯೂಟಿಲಿದ್ದೀನಿ. ಮೊದಲು ಕೆಲಸ ಮುಗಿಸ್ಬಿಡ್ತೀನಿ, ಆಮೇಲೆ ಹರಟೆ ಪಟ್ಟಂಗ ಇಲ್ಲ. ಬಾಸ್, ಏನು ಮಾಡ್ತಿದ್ದೀರಾ? ನಿನಗೆ ಹೆಲ್ಪ್ ಮಾಡ್ತಿದ್ದೀನಿ. ಇದು ಹೆಲ್ಪ್ ಮಾಡೋ ರೀತಿನಾ? ಇಲ್ಲೆಲ್ಲ ಅರೇಂಜ್ಮೆಂಟ್ ಜವಾಬ್ದಾರಿ ನಂದು. ಮಧ್ಯದಲ್ಲಿ ಸೌಟ್ ಅಲ್ಲಾಡ್ಸಿದ್ರೆ ನಂಗೆ ಇಷ್ಟ ಆಗಲ್ಲ. ವಾಸ್ ನನಗೆ ಹೇಗೆ ಬೇಕೋ ಹಾಗೆ ಇರಬೇಕು. ಹಣೆ ಬರೋಕ್ಕೆ ಹೊಣೆ ಯಾರು? ಹಲೋ,
ಆಗಲೇ ಇದೇ ರೀತಿ ಬಬಾಕರ್ ಬೀಳಿಸಿದಾಗ ಅವನು ಬೈದೆ ಸಪೋರ್ಟ್ ಮಾಡಿದೆ. ಈಗ ನನ್ನ ಮೇಲೆ ಯಾಕೆ ರೇಗಾಡ್ತಿದ್ಯಾ? ಆ ಅಣ್ಣ ಗೊತ್ತಿಲ್ಲ ತಪ್ಪು ಮಾಡಿದ್ದು. ನಿಮ್ಮ ಥರ ಆಟ ಸಾಧಿಸೋದಕ್ಕೆ ಹೋಗಲ್ಲ. ಅನುಭವ ಇಲ್ಲದಿರೋ ವಿಚಾರದಲ್ಲಿ ಅಧಿಕ ಪ್ರಸಂಗತನ ಮಾಡಬಾರ್ದು. ಏನು ಅಧಿಕ ಪ್ರಸಂಗ? ಏನೋ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೆ. ಇದು ಕ್ರಿಯೇಟಿವಿಟಿನ ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕು ನಿಜ. ಆದರೆ ತೀರಾ ಗೋಬಿ ಮಂಚೂರಿಯನ ಕಬಾಬ್ ಅಂತ ಮಾರಬಾರ್ದು.